ಬನ್ನಿ ಯೂತ್ಸ್ ಎಲ್ಲ ನನಗೆ ಮಾಡಿಫೈ ಗಾಡಿ ಬೇಕು, ಒಳ್ಳೆ ಬ್ರೂಮ್ ಅನ್ನೋ ಥರ ಗಾಡಿ ಯಾವುದಾದ್ರು ಬೇಕು ಅಂತ ನೋಡ್ತಾ ಇದ್ದೀರಾ. ನನ್ನ ಹತ್ರ CDS ಸಿಗುತ್ತೆ, 77 ಮಾಡಲ್ ಆಗಿರುತ್ತೆ. ಒಳ್ಳೆ ಪ್ರೈಸಿಂಗು ಅಂತಂದರೆ 360ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ನೋಡಿ. ಇದನ್ನು ಪೆಟ್ರೋಲು ನೋಡಿ, ಒಳ್ಳೊಳ್ಳೆ ಪ್ರೈಸಲ್ಲಿ ಒಳ್ಳೊಳ್ಳೆ ಕಾರ್ಗಳನ್ನ ನೋಡ್ಬೋದು, ಆದರೆ ಯಾವತ್ತು ಕ್ವಾಲಿಟಿ ಕೊಡೋಕ್ಕಾಗಲ್ಲ. ನಮ್ಮ ಕಾರ್ ದುನಿಯಾದಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಸ್ಗಳು ಯಾವತ್ತಿದ್ರೂ ನಮ್ಮದು ಕ್ವಾಲಿಟಿನೇ. ನಮಗೆ ಈ ಪ್ರೈಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ. ನಾವು ಇವತ್ತು ಮತ್ತೊಂದು ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಈ ಶೋರೂಮ್ ಬಂದು ನಾಗರಬಾವಿ ಹತ್ತತ್ರನೇ ಇದೆ. ಈ ಶೋರೂಮ್ ಹೆಸರು ಬಂದು ಕಾರ್ ದುನಿಯಾ ಅಂತ. ಈ ಶೋರೂಮಲ್ಲೂ ಕೂಡ ಕಡಿಮೆ ಬಜೆಟಿಂದ ಹೈ ಬಜೆಟ್ವರೆಗೂ ಯಾವ್ಯಾವ ಪ್ರೈಸಲ್ಲಿ ಇದೆ ಅವ್ರ ಹತ್ರ ತಿಳಿಸ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಯಾರ್ಯಾರು ಕಡಿಮೆ ಬಜೆಟಿಂದ ಹೈ ಬಜೆಟಲ್ಲಿ ಹುಡುಕ್ತಾ ಇದ್ರಿ ಆ ಕಾರ್ಗಳು ಇಲ್ಲಿ ಯಾವ ಉತ್ತಮ ಬೆಲೆಯಲ್ಲಿದೆ ತಿಳಿಸ್ಕೊಂಡು ನಿಮಗೂ ಕೂಡ ತಿಳಿಸ್ತೀವಿ. ಅವ್ರಿಗೆ ಕೇಳೋಣ ಬನ್ನಿ. ಆಯ್ತು ಸರ್, ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಿಮ್ಮ ಶೋರೂಮ್ ಬಂದು ಎಷ್ಟು ವರ್ಷದಿಂದ ಇದೆ ಸರ್ ಇಲ್ಲಿ? ಸರ್ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು 1 ಇಯರ್ ಆಯಿತು. ನವಂಬರ್ಗೇನೆ 1 ಇಯರ್ ಆಯಿತು. ಸೊ ಹೊಸದಾಗೆ ಲೋ ಬಜೆಟ್ ಕಾರ್ಗಳು ಸ್ಟಾರ್ಟ್ ಮಾಡಬೇಕು ಎಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಾರ್ಟ್ನರ್ಸ್ ಎಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡಿರೋದು ಇದು. ಸೊ ಹೆಂಗೋ ದೇವ್ರ ದಯೆಯಿಂದ ನಡೀತಾ ಇದೆ. ಓಕೆ ಸರ್. ಸರ್ ಇವಾಗ ಕಾರ್ ದುನಿಯಾ ಈ ಬ್ರಾಂಚ್ ಬಿಟ್ಟು ಬೇರೆ ಕಡೆ ಏನಾದರೂ ಇದೆಯಾ ನಿಮ್ದು? ಇಲ್ಲ ಸರ್, ಇದು ಪರ್ಟಿಕ್ಯುಲರ್ ಆಗಿ ಇದೊಂದು ಬ್ರಾಂಚ್ ಅಂತ ಮಾಡಿದ್ದೀವಿ. ನೆಕ್ಸ್ಟ್ ಪ್ಲಾನಿಂಗ್ ಇದೆ, ನೆಕ್ಸ್ಟ್ ಇನ್ನೊಂದು ಬ್ರಾಂಚ್ ಮಾಡಬೇಕು, ಕಸ್ಟಮರ್ಸ್ಗೆ ಇನ್ನೂ ಲೋ ಬಜೆಟ್ ಕಾರ್ಗಳು ಕೊಡಬೇಕು ಅಂತ ಒಂದು ಪ್ಲಾನಿಂಗ್ ಇದೆ. ನೋಡೋಣ ಸರ್. ಓಕೆ ಸರ್. ಸರ್ ಇವತ್ತು ನಿಮ್ಮಲ್ಲಿ ಎಷ್ಟು ಕಾರ್ಗಳಿದ್ದಾವೆ? ಸರ್ ನನ್ನ ಹತ್ರ ಇವಾಗ 22 ಕಾರ್ಸ್ ಇದೆ. ಸದ್ಯಕ್ಕೆ ಎಕ್ಸಾಕ್ಟಾಗಿ ಲೋ ಬಜೆಟ್ 1.5 ಲಕ್ಷದಿಂದ ಸ್ಟಾರ್ಟ್ ಆಗಿ 11,80,000ವರೆಗೂ ಇದೆ ನನ್ನ ಹತ್ರ. ಸ್ಟಾರ್ಟಿಂಗ್ ಪ್ರೈಸಿಂದ ಹೈ ಬಜೆಟ್ವರೆಗೂ ಹೌದು. ಓಕೆ ಸರ್. ಸರ್ ಇವಾಗ ನಮ್ಮ ವ್ಯೂವರ್ಸು ನಿಮ್ಮಲ್ಲಿ ಒಂದು ಇಷ್ಟವಾದ ಕಾರ್ ತೊಗೊಂಡೋದ್ರೆ ನಿಮ್ಮಿಂದ ಅವ್ರು ತೊಗೊಂಡೋದ್ರೆ ಅವ್ರಿಗೊಂದು ಒಳ್ಳೇದಾಗಬೇಕು. ಅವ್ರದ್ದು ವಿಡಿಯೋ ನೋಡಿ ಇನ್ನೊಂದು 10 ಜನ ಬಂದು ನಿಮ್ಮಲ್ಲಿ ಕಾರ್ ಖರೀದಿ ಮಾಡೋ ರೀತಿ ಒಳ್ಳೇದಾಗಲಿ. ಫಸ್ಟ್ ವಿಡಿಯೋಯಿಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಇಲ್ಲೊಂದು ಬ್ಲೂ ಕಲರ್ K09 ನಮ್ಮ ಮೈಸೂರು ವೆಹಿಕಲ್ ಅಂತಲೇ ಹೇಳ್ಬೋದು. ಪೋಲೋ ತುಂಬ ಜನ ಕಾಲೇಜ್ ಹುಡುಗರು ಲೈಕ್ ಮಾಡೋಂಥದ್ದು, ಸೋಕಿಗೂ ಲೈಕ್ ಮಾಡ್ತಾರೆ, ಇಷ್ಟಪಡ್ತಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು 20 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್ಲು. ಓಕೆ, ಸಿಂಗಲ್ ಓನರ್ ವೆಹಿಕಲ್ಲು. ಇದ್ರ ಪ್ರೈಸಿಂಗ್ ಬಂದು 7,75,000 ನೆಗೋಷಿಯಬಲ್ ಇದೆ ಸರ್. 7,75,000 ನೆಗೋಷಿಯಬಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ರನ್ ಆಗಿದೆ ಇದು? ಸರ್ ಇದು ಜೆನ್ಯೂನ್ ಡ್ರಿವನ್ 72,000 ಜೆನ್ಯೂನ್ ಡ್ರಿವನ್ ಆಗಿದೆ. 72 ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದು? ಖಂಡಿತ ಸರ್, ಖಂಡಿತ ಕೊಡ್ತೀನಿ. ನೀವು ಇದು ನೋಡೋದಾದ್ರೆ ಟೈರ್ ಕೂಡ ನೋಡ್ಬೋದು. ವಿತ್ತು 4 ಟೈರ್ಗೂ ವಿತ್ತು ಮ್ಯಾಗ್ ವೀಲ್ ಇದೆ. ಗಾಡಿ ಕೂಡ ಅಷ್ಟೇ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ಎಷ್ಟು ನೀಟಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ವಿತ್ತು ಮ್ಯಾಗ್ ವೀಲು ಮತ್ತು ಯಾವುದೇ ರೀತಿ ನಿಮಗೆ ಶೋರೂಮಲ್ಲಿ ಹೇಗೆ ಬಂತು ಹಾಗೆ ಇದೆ. ಯಾವುದೇ ರೀತಿ ಡೆಂಟ್ ಆಗಲಿ ಪ್ರತಿಯೊಂದು ಇಲ್ಲ. ಶೋರೂಮಲ್ಲಿ ಹೇಗಿತ್ತು ವೆಹಿಕಲ್ಲು ಹಾಗೆ ರೀತಿ ಇದೆ. ಸರ್ ಇದು ಲೋನ್ ಆಪ್ಷನ್ನು ಸಿಗುತ್ತಾ ಸರ್ ಇದಕ್ಕಿದು? ಖಂಡಿತ ಸರ್, 20 ಮಾಡಲ್ ಅಲ್ವಾ, ಖಂಡಿತ ಸಿಗುತ್ತೆ ಲೋನ್ ಕೂಡ. ಸರ್ ಇವಾಗ ಲೋನ್ ಅಂದರೆ ಎಷ್ಟಕ್ಕಾಗುತ್ತೆ ಲೋನು? ಸರ್ ಲೋನು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಪ್ರೈಸಿಂಗ್ ಅಂತ ಇರುತ್ತೆ. ಆ ಪ್ರೈಸಿಂಗ್ ಅಲ್ಲಿ ಕಸ್ಟಮರ್ ಓಕೆ ಆಯ್ತು ಅಂದ್ರೆ ಆ ಕಸ್ಟಮರ್ಗೆ 25 to 30% ಡೌನ್ ಪೇಮೆಂಟ್ ಬೀಳುತ್ತೆ. ಇನ್ನು ಮಿಕ್ಕಿದ್ದನ್ನ ನಾವು ಲೋನ್ ಮಾಡ್ಕೊಡ್ತೀವಿ. ಸರ್ ಇವಾಗ ಫೈನಲ್ ನಮ್ಮ ವ್ಯೂವರ್ಸ್ಗೆ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ ಟು ಫೈನಲ್ ಇದನ್ನ ಹೇಳೋದಾದ್ರೆ 745ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ನೋಡಿ. 7,45,000 ರೂಪಾಯಿಗೆ ನಿಮಗೆ ಹೋಲ್ಸ್ ವ್ಯಾಗನ್ ಸಿಗ್ತಾ ಇದೆ. ಪೋಲೋ IT ಆಗಿದೆ, ಅದು K09 ಮೈಸೂರು ವೆಹಿಕಲ್ ಆಗಿರುತ್ತೆ. ಬಂದು ವಿಸಿಟ್ ಮಾಡಿ, ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ವೆಹಿಕಲ್ಲು ತುಂಬ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಬಂದು ಕೂತ್ ಮಾತಾಡಿ ನಿಜವಾಗ್ಲೂ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಸರ್ ನೆಕ್ಸ್ಟ್ ಇದಾವೆ ಸರ್ ಇದು? ಸರ್ ಇದು ರೆನಾಲ್ಟ್ ಪಲ್ಸ್ ಅಂತ ಹೇಳ್ಬಿಟ್ಟು ನಿಸ್ಸಾನಲ್ಲಿ ಯಾವುದೇ ಥರ ಕಾರ್ಗಳು ಬಂದ್ರೂ ಇದಾದ್ಮೇಲೆ ಬಂದಿರೋದು. ಇದು ಬಂದು ರೆನಾಲ್ಟ್ ಪಲ್ಸ್ ಅಂತ ಸಿಂಗಲ್ ಓನರ್ ವೆಹಿಕಲ್ 2013 ಮಾಡಲ್ ಆಗಿರುತ್ತೆ. ಇದು ಪ್ರೈಸಿಂಗ್ ಬಂದು ನಿಮಗೆ 3,45,000 ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ ಇದು ಫೈನಲ್ ಟು ಫೈನಲ್ ಅಂತ ಬಂದರೆ 310 ಫೈನಲ್ ಟು ಫೈನಲ್ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ನೋಡಿ. ಲೋನ್ ಕೂಡ ಅವೈಲೇಬಲ್ ಇದೆ. ಇದು 3,10,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ, ಅದು ವಿತ್ ಟ್ರಾನ್ಸ್ಫರ್. ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಟೈರ್ ಕೂಡ ನೋಡಿ 80ಇಂದ 90% ಟೈರ್ ಕೂಡ 4. ನಿಮಗೂ ಇದು ಅಷ್ಟೇ ನೀಟಾಗಿ ಫ್ಯಾಮಿಲಿ ವೆಹಿಕಲ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇವಾಗ ನಿಮ್ಮ ಶೋರೂಮಲ್ಲಿ ಯಾವ ಮಾಡೆಲ್ ಮೇಲೆ ಲೋನ್ ಅವೈಲೇಬಲ್ ಇದೆ? ಸರ್ 2012 ಮೇಲೆ ಯಾವುದೇ ಕಾರ್ ತೊಗೊಂಡ್ರು ಲೋನ್ ಮಾಡಿಸ್ಕೊಡ್ತೀನಿ ಸರ್. 12 ಮೇಲೆ ನೀವೇ ಲೋನ್ ಮಾಡಿಸ್ಕೊಡ್ತೀರಾ? ಹೌದು, ಖಂಡಿತ. ಓಕೆ ಸರ್. ನೆಕ್ಸ್ಟ್ ಇದೆ ಸರ್ ಇದು? ಸರ್ ಇದು ಚೆವರ್ಲೆಟ್ ಸೈಲ್ ಅಂತ ಹೇಳ್ಬಿಟ್ಟು ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಇದು ಬಂದು ನಿಮಗೆ 13 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಇದು ಪ್ರೈಸಿಂಗ್ ಬಂದು 2,75,000 ನೆಗೋಷಿಯಬಲ್ ಇರುತ್ತೆ. ನಿಮಗೆ ಫೈನಲ್ ಟು ಫೈನಲ್ ಬಂದರೆ 250ಗೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ. 250ಗೆ ಫೈನಲ್ ಮಾಡ್ಕೊಡ್ತಾರೆ. ಸರ್ ಆಲ್ಮೋಸ್ಟ್ ನಿಮ್ಮಲ್ಲಿ ಸಿಂಗಲ್ ಓನರ್ ವೆಹಿಕಲೇ ತುಂಬ ಇದೆ ಅನ್ಸುತ್ತೆ? ಖಂಡಿತ ಸರ್, ಸಿಂಗಲ್ ಓನರು ಇದೆ, ಸೆಕೆಂಡ್ ಓನರು ಇದೆ, ಥರ್ಡ್ ಓನರ್ ವೆಹಿಕಲ್ ಕೂಡ ಇದೆ ನನ್ನ ಹತ್ರ. ಬಟ್ ಗಾಡಿ ಕ್ವಾಲಿಟಿ ಮಾತ್ರ ಕ್ಲಾಸ್ ಆಗಿರುತ್ತೆ. ಓಕೆ
ಸರ್ ನೆಕ್ಸ್ಟ್ ಇದೆ ಸರ್ ಇದು ಸರ್ ಇದು ಹೋಂಡಾ ಜಾಜ್ ಅಂತ, ಇದು ಫುಲ್ಲಿ ಮಾಡಿಫೈ ಗಾಡಿ. ನಿಮ್ಗೆ ಇದ್ರ ಒಳಗಡೆ ಇಂಟೀರಿಯರ್ ನೋಡೋದಾದ್ರೆ, ಒಂದೇ ನಿಮಿಷ ಪಾಸ್ ಮಾಡಿ, ಇದನ್ನ ಇಂಟೀರಿಯರ್. ಸರ್ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳಿ ಸರ್. ಸರ್ ಇದು ಫ್ಯೂಚರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದು ಫುಲ್ ಮಾಡಿಫೈ ಗಾಡಿ ಸರ್. ನೀವು ಸೀಟ್ ಕವರ್ಸ್ ಆಗಲಿ ನೋಡ್ಬೋದು, ಮಾರ್ವಿನ್ ಅಂತ ಹೇಳ್ಬಿಟ್ಟು 30 to 35,000 ವರೆಗೂ ಸೀಟ್ ಕವರ್ ಬರುತ್ತೆ. ಒಳ್ಳೆ ಬ್ರ್ಯಾಂಡೆಡ್ ಆಗಿರುತ್ತೆ. LED ಸಿಸ್ಟಮ್ ಇದೆ ನಿಮಗೆ. ಇದರಲ್ಲಿ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಇನ್ನೊಂದು ನೋಡೋದಾದ್ರೆ ನೀವು ಮ್ಯಾಗ್ ವೀಲ್ಸ್ ನೋಡಿ ಎಷ್ಟು ಬ್ರ್ಯಾಂಡೆಡ್ ಸಕ್ಕದಾಗಿದೆ ಅಂತಂದರೆ, ಕ್ಲಾಸಿ ಆಗಿದೆ. ಇನ್ನೊಂದು ಇದರಲ್ಲಿ ಸ್ಪಾಯ್ಲರ್ ಹಾಕಿರ್ತಾರೆ, ಎಕ್ಸ್ಟ್ರಾ ಫಿಟ್ಟಿಂಗ್, ಆಫ್ಟರ್ ಮಾರ್ಕೆಟು ಹೆಡ್ಡರ್ ಕೂಡ ಬರುತ್ತೆ ನಿಮಗೆ. ಫುಲ್ಲಿ ಸ್ಪೇಸ್ ಆಗಿರುತ್ತೆ. ಹಿಂದೆ ಡಿಕ್ಕಿ ಮತ್ತು ಬೂಟ್ ಸ್ಪೇಸ್ ಎಲ್ಲ ನೋಡೋದಾದರೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ಲು ಸರ್. ಯೂತ್ಸು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಆ ಯೂತ್ಸ್ಗೆ ಒಳ್ಳೆ ಮೋಟಿವೇಶನ್ ಕೊಡೋಂಥ ವೆಹಿಕಲ್ಲು ಹೋಂಡಾ ಜಾಜ್ ಆಗಿರುತ್ತೆ. ಸಕ್ಕದಾಗಿದೆ, ಹೆಡ್ಡರ್ ಹಾಕಿದ್ದಾರೆ, ಒಳ್ಳೆ ಮಾಡಿಫೈ ಗಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ಹತ್ರ 2017 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್ಲು. ಸೆಕೆಂಡ್ ಓನರ್ ಅಂತ ಯೋಚನೆ ಮಾಡಬೇಡಿ, ಗಾಡಿ ಮಾತ್ರ ಕ್ಲಾಸ್ ಆಗಿರುತ್ತೆ. ಬಂದೊಂದ್ಸರಿ ಗಾಡಿ ಟೆಸ್ಟ್ ಡ್ರೈವ್ ನೋಡಿ, ತೊಗೋಬೇಡಿ, ಟೆಸ್ಟ್ ಡ್ರೈವ್ ನೋಡಿ. ಇದಕ್ಕೆ ಲೋನ್ ಆಪ್ಷನ್ ಕೂಡ ಇರುತ್ತೆ. ಪ್ರೈಸಿಂಗ್ ಬಂದು 5.85 ವರೆಗೂ ಸಿಗುತ್ತೆ. ಇದು ಫೈನಲ್ ಟು ಫೈನಲ್ ಬಂದರೆ 535 ವರೆಗೂ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ನೋಡಿ. ಲೋನ್ ಕೂಡ ಆಗುತ್ತೆ ಸರ್. ಇದು ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೈಲೇಜ್ ಅಂತ ಬಂದರೆ ಇದು 12 ಆಗಿರುತ್ತೆ. ಯಾಕೆ ಅಂತಂದರೆ ಗಾಡಿ ಹೋಂಡಾ ಜಾಜಲ್ಲಿ ಕೊಡೋದು 16 to 18 ಕೊಡ್ತಾರೆ. ಕೆಲವೊಂದು ವೆಹಿಕಲ್ಸ್ ಏನಾಗುತ್ತೆ ಮಾಡಿಫೈ ಆಗಿರೋದ್ರಿಂದ 18 to 12 ವರೆಗೂ ನಿಲ್ಲುತ್ತೆ ಮಾಡಿಫೈ ಆಗಿರೋದ್ರಿಂದ. ಓಕೆ, ನೀವೇ ಕೇಳಿಸ್ಕೊಂಡ್ರೆ ಅವರು ಪ್ರತಿಯೊಂದು ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಂಡಿದ್ದಾರೆ. ಯಾರು ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಇರುತ್ತೆ ಎದುರುಗಡೆ ಬಂದು ಅವರೇ ಹೇಳ್ದಂಗೆ ಟೆಸ್ಟ್ ಡ್ರೈವ್ ಮಾಡಿ, ತುಂಬ ಇಷ್ಟ ಆದರೆ ಕೂತ್ ಮಾತಾಡಿ ಒಂದು ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ, ತೊಗೊಂಡೋಗಿ. ಮತ್ತು ಸ್ಯಾಂಟ್ರೋ ಕೂಡ ತುಂಬ ಜನ ಇಷ್ಟಪಡೋಂಥದ್ದು ಕೇಳ್ತಾ ಇದ್ರಿ. ಸ್ಯಾಂಟ್ರೋ ತುಂಬ ಒಳ್ಳೆ ವೆಹಿಕಲ್ ಎಲ್ಲಿ ಇರುತ್ತೆ ಅಂತ. ಇಲ್ಲೂ ಒಂದು ಸ್ಯಾಂಟ್ರೋ ಕೂಡ ಇದೆ ಸರ್. ನನ್ನ ಹತ್ರ ಒಂದಲ್ಲ ಎರಡೆರಡು ಸ್ಯಾಂಟ್ರೋ ಇದೆ. 2005 ಮಾಡಲ್ ಇದೆ, 2004 ಮಾಡಲ್ ಕೂಡ ಏನೋ ಇದೆ. ಇದ್ರ ಬಗ್ಗೆ ತಿಳಿಸಿ ಸರ್ ಡೀಟೇಲ್. ಸರ್ ಇದ್ರ ಬಗ್ಗೆ ಡೀಟೇಲ್ ತಿಳಿಸೋದಾದ್ರೆ 2005 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಬಂದು 165ಗೆ ನೆಗೋಷಿಯಬಲ್ ಇರುತ್ತೆ. ಫೈನಲ್ ಟು ಫೈನಲ್ ಅಂತ ಬಂದರೆ 145 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ನೋಡಿ. 1,45,000 ರೂಪಾಯಿಗೆ ಫೈನಲ್ ಮಾಡ್ಕೋತಾರೆ. ಅದು ಸಿಂಗಲ್ ಓನರ್ ವೆಹಿಕಲ್. ಸ್ಯಾಂಟ್ರೋ ಸಿಗೋದು ಕಡಿಮೆನೇ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಎಲ್ಲ ನಿಮಗೆ ಒಂದು 70-80% ಕೂಡ ಇದೆ. ಇದರಲ್ಲೂ ಅಷ್ಟೇ ಇಂಟೀರಿಯರ್ ಬಂದು ನಿಮಗೆ ಪವರ್ ಸ್ಟೀರಿಂಗ್ ಬರುತ್ತೆ. ಮತ್ತೊಂದು ಸ್ಯಾಂಟ್ರೋ ಬಗ್ಗೆ ತಿಳಿಸಿ ಸರ್. ಸರ್ ಅವಾಗಲೇ ಹೇಳಿದೆ 2005 ಮಾಡಲು, ಇದು 2004 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು ಕೂಡ ನಿಮಗೆ ಪ್ರೈಸಿಂಗ್ ಬಂದು ಸೇಮ್ ಪ್ರೈಸಿಂಗೇ ಇರುತ್ತೆ. ಬಟ್ 5-10 ಸಾವಿರ ಹೆಚ್ಚು ಕಮ್ಮಿ ಬೇಕಾದರೆ ನಾನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ. ತಿಳಿಸ್ಬಿಡಿ ಸರ್ ಹಂಗಾರೆ ಪ್ರೈಸ್ ಎಷ್ಟು ಅಂತ. ಸರ್ ಫೈನಲ್ ಟು ಫೈನಲ್ ಅಂತಾರೆ 140ಗೆ ಫೈನಲ್ ರೇಟ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಇದೆ ಸರ್ ಇದು. ಸರ್ ಇದು ಚವರ್ಲೆಟ್ ಬೀಟ್ ಅಂತ ಹೇಳ್ಬಿಟ್ಟು ಒಳ್ಳೆ ಮಾಡಿಫೈ ಗಾಡಿ ಮಾಡಿಸ್ಬೇಕು ನಾನು ಅನ್ನೋ ಇಂಟೆನ್ಷನ್ ಇರೋ ಯೂತ್ಸ್ ಎಲ್ಲ ನೋಡೋವಂಥ ವೆಹಿಕಲ್ಸ್ ಇದು. ಯಾಕೆ ಅಂದರೆ ಮೈಲೇಜಲ್ಲೂ ಸೂಪರು, ಪರ್ಫಾರ್ಮೆನ್ಸಲ್ಲೂ ಸೂಪರ್ ಆಗಿರುತ್ತೆ. ಇದಕ್ಕೆ ಅಮ್ಮಮ್ಮ ಅಂದ್ರೂ ನೀವು ಏನಿಲ್ಲ ಅಂದ್ರೂ ಒಂದು 10ರಿಂದ 15 ಸಾವಿರ ಖರ್ಚು ಮಾಡಿದ್ರೆ ಈ ಗಾಡಿ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ಮ್ಯಾಗ್ ವೀಲ್ಸ್ ಎಲ್ಲ ಕಂಪನಿಯಿಂದನೇ ಬಂದಿರುತ್ತೆ. 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಇದು. ನಿಮಗೆ ಇದು ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 165 ನೆಗೋಷಿಯಬಲ್ ಇದೆ. ನೀವು ಬಂದು ಕೂತ್ಕೊಂಡು ಮಾತಾಡಿದ್ರೆ ಫೈನಲ್ ಟು ಫೈನಲ್ ಕ್ಯಾಶ್ ತೊಗೊಂಬನ್ನಿ, ಗಾಡಿ ತೊಗೊಂಡೋಗಿ. ಗಾಡಿ ಕೂಡ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವ್ರು ಹೇಳ್ದಂಗೆ. ಸರ್ ಇದು ಫೋರ್ಡ್ ಇಕೋಸ್ಪೋರ್ಟ್ ಅಂತ ಹೇಳ್ಬಿಟ್ಟು SUV ವೇರಿಯಂಟ್ ಅಲ್ಲಿ ಯಾರೆಲ್ಲ ಫ್ಯಾಮಿಲಿಗೆ ಸಖತ್ತಾಗಿರೋ ವೆಹಿಕಲ್ ನೋಡ್ತಾ ಇದ್ದೀರಾ ಅಂತಂದ್ರೆ, ಸರ್ ನನ್ನ ಹತ್ರ 2015 ಮಾಡಲ್ ಇದೆ. ಇದು ಬಂದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಇದು 6,25,000 ನೆಗೋಷಿಯಬಲ್ ಸಿಗುತ್ತೆ. ಫೈನಲ್ ಟು ಫೈನಲ್ ಅಂತ ಬಂದರೆ ನಿಮಗೆ 585ಗೆ ಫೈನಲ್ ಟು ಫೈನಲ್ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ನೋಡಿ. 585ಗೆ ಫೈನಲ್ ಮಾಡ್ಕೊಡ್ತೀರಾ? ಖಂಡಿತ ಸರ್. ಅದರ ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಸರ್ ಇದು ಲೋನ್ ಅಂತಂದ್ರೆ 30% ನೀವು ಡೌನ್ ಪೇಮೆಂಟ್ ಮಾಡಲೇಬೇಕಾಗತ್ತೆ. ಓಕೆ. ಅದಾದ್ಮೇಲೆ ಮಿಕ್ಕಿದ ಏನು 70% ಇರುತ್ತೆ ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ. ಗಾಡಿ ಕೂಡ ನೋಡ್ಬೋದು, ವಿತ್ ಮ್ಯಾಗ್ ವೀಲ್ ಕೂಡ ಇದೆ. 4 ಟೈರ್ ವಿತ್ ಮ್ಯಾಗ್ ವೀಲ್ ಇದೆ. ನ್ಯೂ ಟೈರ್ ಇದೆ 4 ಕೂಡ. ಗಾಡಿ ಕೂಡ ಅಷ್ಟೇ ಮೇಂಟೈನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಅದು ನೋಡೋದಾದ್ರೆ ಸರ್ ಇದರಲ್ಲಿ ಏನು ಫೀಚರ್ ಬರುತ್ತೆ ಸರ್? ಸರ್ ಇದರಲ್ಲಿ ಏನು ಫೀಚರ್ಸ್ ಬರುತ್ತೆ ಅಂತಂದರೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಕಂಪನಿ ಕಡೆಯಿಂದ. ಕಂಪನಿ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಬ್ಯಾಕ್ ಸೆನ್ಸರ್ಸ್ ಕೂಡ ಬರುತ್ತೆ. ನೀವು ಇದರಲ್ಲಿ ಮಾಡಿಫೈ ಮಾಡಿಸ್ಕೊತೀನಿ ಅಂತಂದರೆ ಒಂದು LED ಸ್ಕ್ರೀನ್ ಹಾಕ್ಸ್ಕೊಂಬಿಟ್ಟು ಹಿಂದೆಗಡೆ ಬ್ಯಾಕ್ ಕ್ಯಾಮ್ ಹಾಕಿಸ್ಕೊಂಬಿಟ್ರೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸು ಸರ್ ಇದು. ಇನ್ನೆಲ್ಲ ಕಂಪನಿ ಸೀಟ್ಸ್ ಬರುತ್ತೆ. ಮಾಮೂಲಿ ಎಲ್ಲ ಸಿಸ್ಟಮ್ ಎಲ್ಲ ಕಂಪನಿದೇ ಇರುತ್ತೆ. ಯಾವುದು ಆಫ್ಟರ್ ಮಾರ್ಕೆಟ್ ಯಾವುದೂ ಇಲ್ಲ ಇದರಲ್ಲಿ. ಸರ್ ನೆಕ್ಸ್ಟ್ ಇದೆ ಸರ್ ಇದು. ಸರ್ ಇದು ಮಹೇಂದ್ರ ವೆರಿಟೋ ಅಂತ ಹೇಳ್ಬಿಟ್ಟು 20 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಯಾರೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ದೀರಾ ಸರ್, ನನಗೆ ಪೆಟ್ರೋಲ್ ಆಗ್ತಾ ಇಲ್ಲ, ಡೀಸೆಲ್ ಆಗ್ತಾ ಇಲ್ಲ, ಯಾರೆಲ್ಲ ನನಗೆ ಸರ್ ಎಲೆಕ್ಟ್ರಿಕ್ ವೆಹಿಕಲ್ ಬೇಕು, ಕಮ್ಮಿ ಬಜೆಟಲ್ಲಿ ಬೇಕು ಅಂತ ಹೇಳೋದಾದ್ರೆ ನೋಡಿ ಸರ್, ನಮ್ಮ ಹತ್ರ ವೆರಿಟೋ ಇದೆ. ಲೋನ್ ಕೂಡ ಆಪ್ಷನ್ ಇದೆ. ಸಿಂಗಲ್ ಓನರ್ ವೆಹಿಕಲ್. ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,60,000 ನೆಗೋಷಿಯಬಲ್ ಇರುತ್ತೆ. ಫೈನಲ್ ಟು ಫೈನಲ್ ಕೂತ್ಕೊಂಡ್ರೆ ಬೆಸ್ಟ್ ಪ್ರೈಸಿಗೆ ನಾನು ಮಾಡ್ಕೊಡ್ತೀನಿ ನೋಡಿ. ಇದು ಲೋನ್ ಕೂಡ ಆಪ್ಷನ್ ಇದೆ. ಸರ್ ಇವಾಗ ನಮ್ಮ ವ್ಯೂವರ್ಸ್ಗೆ ಬೆಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ನೀವು ಹೇಳೋ ತನಕ ಸಮಾಧಾನ ಇರಲ್ಲ. ಅವ್ರಿಗೊಂದು ಡೆಡ್ ಫೈನಲ್ ಪ್ರೈಸ್ ಹೇಳಿ ಸರ್. ಬೆಸ್ಟ್ ಪ್ರೈಸು ಅಂತ ಬಂದರೆ 3,20,000 ವರೆಗೂ ನಾನು ಮಾಡ್ಕೊಡ್ತೀನಿ ಸರ್. ಇದನ್ನು 3,20,000 ವರೆಗೂ 40,000 ಡಿಸ್ಕೌಂಟ್ ಮಾಡ್ಕೊಡ್ತಾ ಇದ್ದಾರೆ. ಅದು ಎಲೆಕ್ಟ್ರಿಕ್ ಅವ್ರು ಹೇಳ್ದಂಗೆ ಯಾರ್ಯಾರು ಪೆಟ್ರೋಲಲ್ಲಿ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ,
ಅಂತೋರ್ತೀರಾ ಅವ್ರು ಆರಾಮಾಗಿ ಉತ್ತಮವಾಗಿ ಗಾಡಿ ಕೂಡ ತುಂಬ ಚೆನ್ನಾಗಿದೆ, ತೊಗೊಂಡೋಗ್ಬೋದು. ಬಂದು ವಿಸಿಟ್ ಮಾಡಿ ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 22 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್. ಯಾರೆಲ್ಲ ಕ್ಲಚ್ಚೇ ಬೇಡ ನನಗೆ ಬರೀ ಗೇರ್ ಇದ್ರೆ ಸಾಕು ಅಂತ ನೋಡ್ತಾರೋ ಯಾರೆಲ್ಲ, ಇದು IMT ಇಂಜಿನ್ ಆಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್, 22 ಮಾಡಲ್ ಆಗಿರುತ್ತೆ, ಬರೀ 26,000 ಸರ್. ಒಳ್ಳೆ ಪ್ರೈಸಿಂಗ್ ಅಂತ ಹೇಗೆ ಬಂತು ಹಾಗೆ ಒರಿಜಿನಾಲಿಟಿ ಹಾಗೆ ಇದೆ. ವಿತ್ ಮ್ಯಾಗ್ವಿಲ್ ಕೂಡ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟೈರ್ ಎಲ್ಲ ಬಂದು 80ಇಂದ 90% ಟೈರ್ ಇದೆ. ಇಂಟೀರಿಯರ್ ನೋಡೋದಾದರೆ ಏನೇನು ಫೀಚರ್ ಬರುತ್ತೆ ತಿಳಿಸಿ ಸರ್. ಸರ್ ಇಂಟೀರಿಯರ್ ಅಂತ ಬಂದರೆ ನಿಮಗೆ ಡಿಜಿಟಲ್ ಸಿಸ್ಟಮ್ ಬರುತ್ತೆ ಒಳಗಡೆ. ಫುಲ್ಲಿ ಡಿಜಿಟಲ್ ಸಿಸ್ಟಮು, ಸೆನ್ಸಾರ್ಸ್ ಬರುತ್ತೆ ನೋಡಿ. ಗೇರ್ ಎಲ್ಲ ಮಾಮೂಲಿ ಇರುತ್ತೆ, ಕ್ಲಚ್ ಮಾತ್ರ ಬರಲ್ಲ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್ಸ್ ಬರುತ್ತೆ, 4 ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಬ್ಯಾಕ್ ಸೆನ್ಸಾರ್ ಆಗಲಿ, ಟಾಪ್ ಆ್ಯಂಡ್ ವೆಹಿಕಲ್, ಇದರಲ್ಲಿ ಸನ್ ರೂಫ್ ಕೂಡ ಬರುತ್ತೆ ನಿಮಗೆ. ನೆಕ್ಸ್ಟ್ ಇನ್ನು ಡೈಮಂಡ್ ಕಟ್ ಅಲೋ ವೀಲ್ ಬರುತ್ತೆ. ಇದಕ್ಕೆ ಲೋನ್ ಕೂಡ ಆಗುತ್ತೆ ನೋಡಿ. ಸರ್ ಫೈನಲ್ ಪ್ರೈಸ್ ಏನಂತ ಹೇಳಿದ್ರೆ ಇದು 1140ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಇದೆ ಸರ್ ಇದು 2014 ಮಾಡಲ್ಲು, ಡೀಸೆಲ್. ಅವಾಗಲೇ ಫೋರ್ಡ್ ಇನ್ನೊಂದು ತೋರಿಸ್ದೆ ನಿಮಗೆ. ಅದು ಬಂದು ಸಿಂಗಲ್ ಓನರು, ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ನಿಮಗೆ ಒಳ್ಳೆ ಬ್ಯೂಟಿಫುಲ್ಲು ಡೀಸೆಲ್ಲು ಸರ್. 18+ ಮೈಲೇಜ್ ಬರುತ್ತೆ ಸರ್. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ಯಾರೆಲ್ಲ ಡೀಸೆಲ್ ವೆಹಿಕಲ್ ಇಕೋಸ್ಪೋರ್ಟ್ ನೋಡ್ತಾ ಇದ್ದೀರಾ, ಬ್ಯೂಟಿಫುಲ್ ಆಗಿದೆ ನನ್ನ ಹತ್ರ. ಅದರಲ್ಲೂ ಡಿಮ್ಯಾಂಡ್ ಇರ್ತಕ್ಕಂಥ ವೈಟ್ ಕಲರ್ ಕಾರು ನೋಡಿ, ಮಿಸ್ ಮಾಡ್ಕೋಬೇಡಿ. 14 ಮಾಡಲ್ ಆಗಿರುತ್ತೆ ನಿಮಗೆ. ಸೆಕೆಂಡ್ ಓನರ್ ವೆಹಿಕಲ್ ಆಗಿದ್ರು ಕೂಡ ಒಳ್ಳೆ ಕಂಡೀಷನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೀವು ಇಂಟೀರಿಯರ್ ಎಲ್ಲ ನೋಡೋದಾದರೆ ಸೇಮು ಅದು ಯಾವಾಗ ತೋರಿಸಿದ್ವಲ್ಲ ಅವಾಗಲೇ ಇಕೋಸ್ಪೋರ್ಟ್ ಪೆಟ್ರೋಲ್ದು ಸೇಮ್ ಇದರಲ್ಲಿ ಸೇಮ್ ಸಿಸ್ಟಮ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ಏರ್ ಬ್ಯಾಗ್ ಸೇಮು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಇದರಲ್ಲಿ. ಕಂಪನಿ ಸೀಟು, ಮ್ಯಾಗ್ ವೀಲ್ಸು, ಡೈಮಂಡ್ ಕಟ್ ಅಲೋ ವೀಲ್ಸು, LED ಕುಟ್ರಸ್ಟು ಎಲ್ಲ ಹಾಕ್ಸಿದ್ದಾರೆ ಸರ್. ಇದಾದ್ರೆ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ 18 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಡೀಸೆಲ್ ಆದ್ರೆ 18 ಎಕ್ಸ್ಪೆಕ್ಟ್ ಮಾಡ್ಬೋದು. 18 ಎಕ್ಸ್ಪೆಕ್ಟ್ ಮಾಡ್ಬೋದು ಜೆನ್ಯೂನ್ ಆಗಿ. ಓಕೆ ಸರ್. ಸರ್ ಏನು ಪ್ರೈಸ್ ಅಂತ ಹೇಳಿದ್ರಿ ಫೈನಲ್? ಸರ್ ಇದು 625 ನೆಗೋಷಿಯಬಲ್ ಇದೆ. ಫೈನಲ್ ಟು ಫೈನಲ್ ಅಂತ ಬಂದ್ರೆ ನಿಮಗೆ 575 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. 6,25,000 ಹೇಳಿದ್ದಾರೆ, ಅಲ್ಲಿಗೆ 50,000 ರೂಪಾಯಿ ಬಿಟ್ಟು 5,75,000 ರೂಪಾಯಿಗೆ ನಿಮಗೆ ಇದು ಡೆಟ್ ಫೈನಲ್ ಪ್ರೈಸ್ ಆಗಿರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2007 ಮಾಡಲ್ ಆಗಿರುತ್ತೆ. ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್ಲು. ನಿಮಗೆ ಪ್ರೈಸಿಂಗ್ ಬಂದು 4 ಲಕ್ಷ ನೆಗೋಷಿಯಬಲ್ಲು. ಸರ್ ಈ ಗಾಡಿ ಬಗ್ಗೆ ಫ್ಯೂಚರ್ ಹೇಳಬೇಕು ಅಂದರೆ ಮಿಸ್ಟ್ರಿ ಅಂತ ಬಂದರೆ ಸರ್ ಲೆಜೆಂಡು ಸರ್. ಇದು ಯಾವುದೇ ಕಾರಣಕ್ಕೂ ಪರ್ಫಾರ್ಮೆನ್ಸಲ್ಲಾಗಲಿ, ರೋಡು ಗ್ರಿಪ್ ಆಗಲಿ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡೋಕ್ಕಾಗಲ್ಲ ಈ ಗಾಡಿನ. ಅಷ್ಟು ಜೆನ್ಯೂನ್ ಆಗಿದೆ, ಅಷ್ಟು ಪವರ್ಫುಲ್ ಗಾಡಿ. ಇದರಲ್ಲಿ ಮ್ಯಾಗ್ವೀಲ್ಸ್ ಹಾಕ್ಸಿದ್ದೀವಿ ಸರ್. ಇದು 1,15,000 ಮ್ಯಾಗ್ವೀಲ್ ಆಗುತ್ತೆ ನಿಮಗೆ. ಇನ್ನೆಲ್ಲ ಒಳಗಡೆ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದೀವಿ ನೋಡಿ, ಲೆದರು. ಎಷ್ಟು ಸಖತ್ತಾಗಿದೆ, ಏನು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಸಿಸ್ಟಮ್ ಎಲ್ಲ ಕಂಪನಿಯಿಂದ ಬಂದಿರುತ್ತೆ. ಮಾಮೂಲಿ ಸ್ಟೇರಿಂಗ್ಸು, ಏರ್ ಬ್ಯಾಗ್ಸ್ ಎಲ್ಲ ಕಂಪಲ್ಸರಿ ಇರುತ್ತೆ ವೆಹಿಕಲ್ಸ್ಗೆ. ಇದರಲ್ಲಿ ಮಾಡಿಫೈಡ್ ಅಂತ ಬಂದರೆ ನಿಮಗೆ ಸ್ಪಾಯ್ಲರು ಯೂಶಲಿ ಕೊಡ್ತಾರೆ ಕಂಪನಿಲಿಂದ ಸ್ವಲ್ಪ ಮಾಡಿಫೈ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಎಕ್ಸ್ಟ್ರಾ ಹಾಕ್ಸಿದ್ದೀವಿ. ಇನ್ನು ಹೆಡ್ಡರ್ ಹಾಕ್ಸಿದ್ದೀವಿ ಸರ್. ಈ ಹೆಡ್ಡರ್ ಹೆಂಗಿರುತ್ತೆ ಅಂತಂದರೆ ಸರ್, ಇದು ಸೌಂಡ್ ಕೇಳೋಕ್ಕೆ ಚೆಂದ. ತೋರಿಸ್ತೀನಿ, ಒಂದ್ಸರಿ ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ಒಂದ್ಸರಿ ನೋಡ್ಕೊಂಬಿಡಿ ಹಂಗೇನೆ. ಓಕೆ ಅಂತ ಹೇಳ್ಬಿಟ್ಟು ಬನ್ನಿ. ಯೂತ್ಸ್ ಎಲ್ಲ ನನಗೆ ಮಾಡಿಫೈ ಗಾಡಿ ಬೇಕು, ಒಳ್ಳೆ ಬ್ರೂಮ್ ಅನ್ನೋ ಥರ ಗಾಡಿ ಯಾವುದಾದ್ರು ಬೇಕು ಅಂತ ನೋಡ್ತಾ ಇದ್ದೀರಾ. ನನ್ನ ಹತ್ರ CDS ಸಿಗುತ್ತೆ, 77 ಮಾಡಲ್ ಆಗಿರುತ್ತೆ. ಒಳ್ಳೆ ಪ್ರೈಸಿಂಗು ಅಂತಂದರೆ 360ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ನೋಡಿ. ಇದನ್ನು 3,60,000 ರೂಪಾಯಿ ಹೇಳ್ತಿದ್ದಾರೆ. ಗಾಡಿ ನೋಡೋಕ್ಕೆ ನೀವೇ ಅವರೇ ಹೇಳಿದ್ರು, ಗಾಡಿ ಮಾತ್ರ ಒಳ್ಳೆ ಚಂಪಾಕಲಿ ಅಂತಲೇ ಹೇಳ್ಬೋದು. ತುಂಬ ಅದ್ದೂರಿಯಾಗಿದೆ ವೆಹಿಕಲ್ಲು. ಆ ಕಾಣೋದೇ ಇಲ್ಲ. ಒಳಗಡೆ ಇಂಟೀರಿಯರ್ ಕೂಡ ಅವರೇ ತೋರಿಸ್ಕೊಟ್ರು ಒಳ್ಳೆ ಹೆಂಗಿತ್ತು ಅಂತ. ತುಂಬಾ ಚೆನ್ನಾಗಿದೆ. ಬಂದು ಕೂತ್ ಮಾತಾಡಿ ಅದಕ್ಕೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ವೆಹಿಕಲ್ ತುಂಬ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಸರ್. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಮಹೇಂದ್ರ ಝೈಲೋ ಅಂತ ಹೇಳ್ಬಿಟ್ಟು ಯಾರೆಲ್ಲ XUV ನೋಡ್ತಾ ಇದ್ದೀರಾ, ಸೇಮ್ ಅದ್ರ ತಮ್ಮ ಥರ ಇದು ಒಳ್ಳೆ ವೆಹಿಕಲ್ಲು. ಸೆಕೆಂಡ್ ಓನರ್ ಆಗಿರುತ್ತೆ, 2014 ಮಾಡಲ್ಲು. ಒಳ್ಳೆ ಪ್ರೈಸಿಂಗ್ ಅಂತಂದರೆ 465 ನೆಗೋಷಿಯಬಲ್ ಇದೆ. ಲೋನ್ ಕೂಡ ಆಗುತ್ತೆ ಇದಕ್ಕೆ. ಸರ್ ಎಷ್ಟು ಚೆನ್ನಾಗಿದೆ ಸರ್ ಇದು ವೆಹಿಕಲ್? ಸರ್ ಇದು ಜೆನ್ಯೂನ್ ಡ್ರಿವನ್ ಅಂತಂದರೆ 82,000 ಜೆನ್ಯೂನ್ ಡ್ರಿವನ್ ಆಗಿದೆ. 82,000 ಜೆನ್ಯೂನ್ ಡ್ರಿವನ್. ಓಕೆ ಸರ್. ನೆಕ್ಸ್ಟ್ ಇದೆಯೋ ಸರ್ ಇದು? ಸರ್ ಇದು ಫೋರ್ಡ್ ಫಿಯೆಸ್ಟಾ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಜಾಸ್ತಿ ಸೇಲ್ ಆಗಿರೋಂಥ ವೆಹಿಕಲ್ಸ್ ಅಂದರೆ ಫೋರ್ಡ್ ಫಿಗೋ, ಫೋರ್ಡ್ ಇಕೋಸ್ಪೋರ್ಟ್ಸು. ಸೊ ಅದರಲ್ಲಿ ಫೋರ್ಡ್ ಫಿಯೆಸ್ಟಾನು ಕೂಡ ನನ್ನ ಹತ್ರ 3 ವೆಹಿಕಲ್ ಸೇಲ್ ಆಗಿದೆ. ಇದು ಬಂದು 2010 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್ಲು. ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸು ಅಂತಂದರೆ
265 ನೆಗೋಷಿಯಬಲ್ ಇದೆ, ಫೈನಲ್ ಟು ಫೈನಲ್ 230 ಮಾಡ್ಕೊಡ್ತೀನಿ ನೋಡಿ. ಇದಕ್ಕೆ ಲೋನ್ ಆಗಲ್ಲ, ಬಟ್ ಫುಲ್ ಕ್ಯಾಶಲ್ಲಿ ಬಂದರೆ ಬೆಸ್ಟ್ ಪ್ರೈಸು ಡೀಸೆಲ್ ವೆಹಿಕಲ್ ಸಿಗುತ್ತೆ ನೋಡಿ. ಸರ್ ಇದು ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಮೈಲೇಜ್ ಅಂತ ಬಂದರೆ 16 to 18 ಪಕ್ಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಓಕೆ, ಗಾಡಿ ಕೂಡ ನೋಡ್ತಿದ್ದೀರಾ ತುಂಬ ಚೆನ್ನಾಗಿದೆ. ಟೈರು ಕೂಡ ನಿಮಗೆ 60% ಇದೆ ಟೈರು 4. ಗಾಡಿ ಅಷ್ಟೇ ನೀಟಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ, ನೋಡ್ತಿದ್ದೀರಾ. ಬೆಸ್ಟ್ ಪ್ರೈಸ್ ಆಗಿ ಮಾಡಿಕೊಡ್ತಾರೆ, ಬಂದು ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಇದೆ ಸರ್ ಇದು ಸೆಲೆರಿಯಾ, ಮಾರುತಿ ಸುಜುಕಿಲಿ ಯಾರೆಲ್ಲ ಸೆಲೆರಿಯಾ ಹುಡುಕ್ತಾ ಇದ್ದೀರಾ ಫ್ಯಾಮಿಲಿಗೆ, ಅದರಲ್ಲೂ ಲೇಡೀಸ್ ಡಿವನ್ ಮಾಡಬೇಕು ಅಂತ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ವೈಫ್ಗೆ, ನನ್ನ ಗರ್ಲ್ ಫ್ರೆಂಡ್ಗೆ, ಯಾರೆಲ್ಲ ವೆಹಿಕಲ್ಲು ತುಂಬ ಚೆನ್ನಾಗಿರೋ ವೆಹಿಕಲ್ನ ಕೊಡಿಸ್ಬೇಕು ಅಂತ ನೋಡ್ತಾ ಇರೋರಿಗೆ ಸೆಲೆರಿಯಾ ಬೆಸ್ಟ್ ಆಪ್ಷನ್ ಆಗಿರುತ್ತೆ ನೋಡಿ. ನಮ್ಮ ಹತ್ರ 2019 ಮಾಡಲ್ಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ, ತುಂಬ ಕಮ್ಮಿನೇ ಡ್ರಿವನ್ ಆಗಿದೆ, ಜಾಸ್ತಿ ಅಂತ ಏನು ಡ್ರಿವನ್ ಇಲ್ಲ. ನಿಮಗಿದು 4,80,000 ನೆಗೋಷಿಯಬಲ್ ಆಗುತ್ತೆ, ಲೋನ್ ಕೂಡ ಆಗುತ್ತೆ ನೋಡಿ. ಸರ್ ಇದು ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತಾ? ಇದು ಖಂಡಿತ ಸರ್ ಸಿಗುತ್ತೆ ಸರ್. ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಫೈನಲ್ ಟು ಫೈನಲ್ ಅಂತ ಬಂದರೆ 440ಗೆ ಫೈನಲ್ ಟು ಫೈನಲ್ ರೇಟ್ ಮಾಡ್ಕೊಡ್ತೀನಿ ಸರ್. ಅವ್ರು ಹೇಳಿದ್ರು ಪ್ರೈಸ್ ಕೂಡ. ಗಾಡಿ ಕೂಡ ಇದು ತುಂಬಾ ಚೆನ್ನಾಗಿದೆ, ಟೈರ್ ಕೂಡ ನಿಮಗೆ 70% ಟೈರ್ ಕೂಡ ಇದೆ ಅಂತ ಹೇಳ್ಬೋದು. ಗಾಡಿ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು. ಲೇಡೀಸ್ಗೂ ತುಂಬ ಕಲಿಯೋಕ್ಕೆ ತುಂಬಾ ಸ್ಪೇಸ್ ಇದೆ, ಚೆನ್ನಾಗಿದೆ ಗಾಡಿ, ತುಂಬ ಮೇಂಟೆನೆನ್ಸ್ ಮಾಡಿದ್ದಾರೆ. ಸರ್ ನೆಕ್ಸ್ಟ್ ಇದೆಯಾ ಸರ್ ಇದು ಹುಂಡೈ ಗ್ರ್ಯಾಂಡ್ i10 ನಿಯೋಸ್ ಅಂತ ಹೇಳ್ಬಿಟ್ಟು 20 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್ಲು. ನಿಮಗೆ 6,25,000 ನೆಗೋಷಿಯಬಲ್ ಆಗಿರುತ್ತೆ. ಇದು ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಆಗಿರೋದ್ರಿಂದ ಫೈನಲ್ ಟು ಫೈನಲ್ ಅಂದರೆ 595ಗೆ ಫೈನಲ್ ಟು ಫೈನಲ್ ಆಗುತ್ತೆ, ಲೋನ್ ಕೂಡ ಆಗುತ್ತೆ ಇದು. ಸರ್ ಇದು ಮೈಲೇಜ್ ಎಷ್ಟು ಕೊಡುತ್ತೆ? ಸರ್ ಮೈಲೇಜು ಅಂತ ಬಂದರೆ ನೀವೊಂದು 16 to 18 ಎಕ್ಸಾಕ್ಟಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಯಾಕೆ ಅಂದರೆ ಇದು ಟಾಪ್ ಆ್ಯಂಡ್ ಆಸ್ತಾ ಆಗಿರುತ್ತೆ. ಈ ಗಾಡಿ ಬಂದು ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ನೀವು ಇಂಟೀರಿಯರ್ ಎಲ್ಲ ನೋಡ್ಬೋದು ಇದನ್ನು. ಒಂದು ನಿಮಿಷ. ಗಾಡಿ ಕೂಡ ವಿತ್ ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಅಷ್ಟೇ. ಸರ್ ನೀವು ಒಳಗಡೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ನೋಡಿ, ಏರ್ ಬ್ಯಾಗ್ಸ್ ಬರುತ್ತೆ, ನಿಮ್ಗೆ LED ಸಿಸ್ಟಮ್ ಬರುತ್ತೆ. ಬಟ್ ಇದರಲ್ಲಿ ಏನು ಅಂತಂದರೆ ನಿಮಗೆ ನಾರ್ಮಲ್ ಆಸ್ತಾಗಿನ್ನ ಸ್ವಲ್ಪ ಅಪ್ಗ್ರೇಡೆಡು ನೋಡಿ. ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ, ನಿಮಗೆ ಸಿಸ್ಟಮ್ಯಾಟಿಕ್ ಆಗಿರುತ್ತೆ, ಕಮ್ಮಿನೇ, ಜಾಸ್ತಿ ಏನು ಡ್ರಿವನ್ ಆಗಿಲ್ಲ. 65,000 ಜೆನ್ಯೂನ್ ಡ್ರಿವನ್ ಆಗಿದೆ. ನಿಮ್ಗೆ ಇದ್ರದ್ದು ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ, ಏನು ತೊಂದರೆ ಇಲ್ಲ. ನೀವು ಬ್ಯಾಕಲ್ಲಿ ನೋಡೋದಾದರೆ ನೋಡಿ, ಬೂಟ್ ಸ್ಪೇಸು ಎಲ್ಲ ಪ್ರತಿಯೊಂದೂ ಒಳ್ಳೆ ಜೆನ್ಯೂನಾಗೆ ಮಸ್ತಾಗಿದೆ. ಒಳಗಡೆ ನೋಡಿ ಇಂಟೀರಿಯರ್ ಎಲ್ಲ ಬೇಕಾದರೆ ಬೂಟ್ ಸ್ಪೇಸ್ ಬೇಕು, ನನಗೆ ಫ್ಯಾಮಿಲಿಲಿ ಚೆನ್ನಾಗಿ ಲಗೇಜ್ ಕ್ಯಾರಿ ಮಾಡಬೇಕು ಅನ್ನೋದಾದರೆ ಆಸ್ತಾ ಒಳ್ಳೆ ಗಾಡಿ ಆಗಿರುತ್ತೆ. ಒಳ್ಳೆ ಪ್ರೈಸಿಂಗಲ್ಲಿ ಕೂಡ ಇದೆ. ಸರ್ ಒಂದು ಬಂಪರ್ ಪ್ರೈಸ್ ತಿಳಿಸಿ ಇದಕ್ಕೆ. ಸರ್ ಇದು ಬಂಪರ್ ಪ್ರೈಸು ಅಂತ ಬಂದರೆ ಒಂದು 590ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್ ಇದನ್ನು. ಓಕೆ ಸರ್, ನೆಕ್ಸ್ಟ್ ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಸರ್. ಸರ್ ಇದು ಹುಂಡೈ i10 ಅಂತ ಹೇಳ್ಬಿಟ್ಟು ಇದು 2009 ಮಾಡಲ್ಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ನಿಮಗೆ ಯಾರೆಲ್ಲ ಸೀನಿಯರ್ ಸಿಟಿಸನ್ಗೆ ಓಡಾಡೋಕ್ಕೆ ಒಳ್ಳೆ ಗಾಡಿ ಬೇಕು, ಚೆನ್ನಾಗಿರಬೇಕು, ಒಳ್ಳೆ ಮೇಂಟೈನ್ ಆಗಿರಬೇಕು ವೆಹಿಕಲ್ಲು ಅಂತ ನೋಡ್ತಾ ಇದ್ರೆ ನೋಡಿ, ನಮ್ಮ ಹತ್ರ 2009 ಮಾಡಲ್ಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ತುಂಬ ಕ್ಲಾಸಿಯಾಗಿದೆ, ಒಳಗಡೆ ಲೈಟ್ಸ್ ಕೂಡ ಹಾಕ್ಸಿದ್ದಾರೆ. ಕಸ್ಟಮರ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಒಳ್ಳೆ ಫ್ಯಾಮಿಲಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು, ಏನೇ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ. ಕಂಫರ್ಟಬಲ್ ಆಗಿದೆ, ವೆಲ್ ಮೇಂಟೈನ್ ಆಗಿದೆ ಗಾಡಿ ಮಾತ್ರ. ಟೈರ್ ಕೂಡ ಇದು ಕೂಡ ಒಂದು 50 to 60% ಟೈರ್ ಕೂಡ ಇದೆ. ಗಾಡಿ ಕೂಡ ಪೇಂಟು ಒರಿಜಿನಲ್ ಪೇಂಟ್ ಹೇಗಿತ್ತು ಅದೇ ಥರ ಇದೆ. ಇದು ಫ್ಯಾಮಿಲಿಗೂ ತುಂಬ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾ, ಇದರಲ್ಲಿ ಇಂಟೀರಿಯರ್ ಕೂಡ ತಿಳಿಸ್ಕೊಡ್ತಾರೆ, ಏನೇನು ಫೀಚರ್ ಬರುತ್ತೆ ಅಂತ ತಿಳಿಸ್ಕೊಡ್ತಾರೆ. ಸರ್ ಇದರಲ್ಲಿ ಬಂದು ಕಂಪನಿ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ನಾರ್ಮಲ್ ಆಗಿ ಇದರಲ್ಲಿ ಏನು ಅಂದರೆ 9 ಮಾಡಲ್ ಆಗಿರೋದ್ರಿಂದ ಸ್ಪೋರ್ಟ್ಸ್ ವೇರಿಯಂಟು. ಈ ಸ್ಪೋರ್ಟ್ಸ್ ವೇರಿಯಂಟಲ್ಲಿ ಏರ್ ಬ್ಯಾಗ್ಸ್ ಬರಲ್ಲ. ಸೊ ಯಾರೆಲ್ಲ ಕಂಪನಿಗಳಿಗೆ, ಯಾರೆಲ್ಲ ಸ್ವಲ್ಪ ಟ್ರಾಫಿಕಲ್ಲಿ ನನಗೆ ದೊಡ್ಡ ಗಾಡಿ ಬೇಡ, ಹ್ಯಾಶ್ ಬ್ಯಾಕಲ್ಲಿ ಬೇಕು ಅನ್ನೋರ್ಗಾದರೆ i10 ನಮ್ಮ ಹತ್ರ ಒಳ್ಳೆ ಗಾಡಿನೇ ಸಿಗುತ್ತೆ, ಒಳ್ಳೆ ಪ್ರೈಸಿಂಗಲ್ಲಿ ಸಿಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೊಂದು ಹೇಳೋದಾದರೆ, ಸೊ ಇದು FC ಕೂಡ ಬಂದಿದೆ. ಒಳ್ಳೆ ಪ್ರೈಸಿಂಗು ಅಂತಂದರೆ 290 ನೆಗೋಷಿಯಬಲ್ ಇರೋದ್ರಿಂದ ಪ್ರೈಸಿಂಗಲ್ಲಿ 245 ವಿತ್ FC ಮಾಡಿಸ್ಕೊಡ್ತೀನಿ ಸರ್. ಇದನ್ನು 2,45,000 ರೂಪಾಯಿಗೆ ಹೇಳ್ತಾ ಇದ್ದಾರೆ. ಅದು 2009 ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಕೂಡ ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಒಳ್ಳೆ ವೆಹಿಕಲ್ ಇದು ಕೂಡ. ಬಂದು ವಿಸಿಟ್ ಮಾಡಿ ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ತಾರೆ. ಸರ್ ಇದು ಮಾರುತಿ ಸುಜುಕಿ ಬಲೆನೋ ಅಂತ ಹೇಳ್ಬಿಟ್ಟು ಯಾರೆಲ್ಲ ಬಲೆನೋ ಹುಡುಕ್ತಾ ಇದ್ದೀರಾ, ಒಳ್ಳೆ ಗಾಡಿನೇ, ಅದರಲ್ಲೂ ಇಷ್ಟವಾಗಿರೋಂಥ ಕಲರ್ಸು, ರೆಡ್ ಕಲರ್ ಬೇರೆ ಇದೆ ನೋಡಿ. ಯಾರೆಲ್ಲ ಬಲೆನೋ ಹುಡುಕ್ತಾ ಇದ್ದೀರಾ, ತುಂಬ ಕಮ್ಮಿನೇ ಸರ್ವಿಸಸ್ ಬೇಕು, ತುಂಬ ಕಮ್ಮಿ ಪ್ರೈಸಲ್ಲಿ ಸರ್ವಿಸ್ ಆಗಬೇಕು, ನನಗೆ ಒಳ್ಳೆ ಮೇಂಟೈನ್ ಆಗಬೇಕು ಅನ್ನೋರ್ಗಾದ್ರೆ ನನ್ನ ಹತ್ರ ಬಲೆನೋ ಇದೆ. 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ, ಜೆನ್ಯೂನ್ ಡ್ರಿವನ್ನು, 97,000 ಜೆನ್ಯೂನ್ ಡ್ರಿವನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಕೊಡ್ತೀನಿ, ಇದಕ್ಕೆ ಲೋನ್ ಕೂಡ ಆಗುತ್ತೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ 6,25,000 ನೆಗೋಷಿಯಬಲ್ಲು. ಫೈನಲ್ ಟು ರೇಟ್ ಬೇಕು ಅಂತಂದರೆ ನೋಡಿ, ಯಾರೆಲ್ಲ ಕಮ್ಮಿ ಬಜೆಟು ಅಂತ ನೋಡ್ತಿರೋರಿಗೆ 585ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ನೋಡಿ. ಗಾಡಿ ಕೂಡ ನೋಡ್ಬೋದು, 4 ವಿತ್ ಮ್ಯಾಗ್ವಿಲ್ ಟೈರ್ ಇದೆ,
ಎಲ್ಲ ನ್ಯೂ ಟೈರ್ ಆಗಿರುತ್ತೆ. ಇಂಟೀರಿಯರ್ ಚೆಕ್ ಮಾಡೋದಾದರೆ ಫೀಚರ್ ತಿಳಿಸ್ಕೊಡ್ತಾರೆ. ಸರ್ ಇದರಲ್ಲಿ ಏನೇನು ಫೀಚರ್ ಬರುತ್ತೆ ಸರ್? ಇದರಲ್ಲಿ ಫೀಚರ್ಸ್ ಅಂತ ಬಂದರೆ ಡ್ಯುಯಲ್ ಹೇರ್ ಬ್ಯಾಗ್ ಬರುತ್ತೆ, ನಿಮಗೆ ಡಿಜಿಟಲ್ ಸಿಸ್ಟಮ್ ಬರುತ್ತೆ, ಎ ಸಿ ಇದೆಲ್ಲ ನಾರ್ಮಲ್ ಆಗಿ ಡಿಜಿಟಲ್ ಬಟನ್ಸ್ ವೈಸ್ ಬರುತ್ತೆ. ಇದರಲ್ಲಿ ಎ ಸಿ ಟೆಂಪ್ರೇಚರ್ ಆಗ್ಬೋದು, ಯಾವುದೇ ಥರ ಡಿಜಿಟಲ್ ಕಂಟ್ರೋಲ್ ಮಾಡ್ಬೋದು, ಕ್ರೂಸ್ ಕಂಟ್ರೋಲ್ಸ್ ಬರುತ್ತೆ ನಿಮ್ಗೆ. ಇದರಲ್ಲಿ ಸೌಂಡು, ಕಾಲ್ ಪಿಕ್ ಮಾಡೋದು ಎಲ್ಲ ಪ್ರತಿಯೊಂದು, ಮೂಡ್ ಕಂಟ್ರೋಲ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಇನ್ನು ಇದರಲ್ಲಿ ಏನು ಅಂತಂದರೆ ಟಾಪ್ ಆ್ಯಂಡ್ ಆಲ್ಫಾ ಆಗಿರುತ್ತೆ ಇದು. ಇದರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ನಿಮ್ಗೆ. ಇದರಲ್ಲಿ ಕಂಪನಿಯಿಂದನೇ ಬಂದಿರತಕ್ಕಂಥ ಮ್ಯಾಗ್ವೀಲ್ ಬರುತ್ತೆ. ಯಾವುದೇ ಥರ ತೊಂದರೆ ಇಲ್ಲ, ಜೆನ್ಯೂನ್ ಆಗಿದೆ, ಒಳ್ಳೆ ಬಜೆಟ್ ಫ್ರೀ ವೆಹಿಕಲ್ಲು. ನನಗೆ ಮಾಡಲಲ್ಲಿ ಬೇಕು ಅಂತ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿ, ಬಲೆನೋ ಇದೆ ನನ್ನ ಹತ್ರ, 16 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್ಲು, ಯಾರು ಮಿಸ್ ಮಾಡ್ಕೋಬೇಡಿ ಇದನ್ನು. ಸರ್ ಇದಕ್ಕಾದ್ರೆ ಇವಾಗ ಲೋನ್ ಡಿ ಪಿ ಎಷ್ಟು ಮಾಡಬೇಕಾಗುತ್ತೆ ಸರ್? ಸರ್ ಇದಕ್ಕೆ ಡಿ ಪಿ ಅಂತ ಬಂದರೆ 80,000ಇಂದನೂ ಸ್ಟಾರ್ಟ್ ಆಗುತ್ತೆ ಸರ್ ಇದಕ್ಕೆ. ಯಾಕೆ ಪ್ರೊಫೈಲ್ ಮೇಲೆ, ಪ್ರೊಫೈಲ್ ಚೆನ್ನಾಗಿದ್ರೆ ಸರ್ 1 ಲಕ್ಷದ ಒಳಗಡೆನೂ ಕೂಡ ಡೌನ್ ಪೇಮೆಂಟ್ ಮಾಡ್ಬೋದು ಕಸ್ಟಮರ್ಸು. ಓಕೆ ಸರ್. ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ತಿಳಿಸಿ ಸರ್. ಇದು ರೆನಾಲ್ಟ್ ಡಸ್ಟರ್ ಅಂತ ಹೇಳ್ಬಿಟ್ಟು ಯಾರೆಲ್ಲ ಡೀಸೆಲ್ ವೆಹಿಕಲ್ ಹುಡುಕ್ತಾ ಇದ್ದೀರಾ, 110 PS ಬೇಕು ನನಗೆ, ಟಾಪ್ ಎಂಡ್ ಗಾಡಿ ಬೇಕು ಅಂತ ಹುಡುಕ್ತಾ ಇದ್ದೀರಾ, ಏರ್ ಬ್ಯಾಗ್ ಇರ್ತಕ್ಕಂಥದ್ದು, ಅದು ವೈಟ್ ಕಲರೇ ಬೇಕು ಅಂತ ಯಾರೆಲ್ಲ ಹುಡುಕ್ತಾ ಇದ್ದೀರಾ, ನನ್ನ ಹತ್ರ 12 ಮಾಡಲ್ಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 5,45,000 ನೆಗೋಷಿಯಬಲ್ ಇದೆ. ಸರ್ ಇದು ಮೈಲೇಜ್ ಏನು ಕೊಡುತ್ತೆ ಇದು? ಸರ್ ಇದು ಮೈಲೇಜ್ ಅಂತ ಬಂದರೆ ನಿಮ್ಗೆ 18 ಬರುತ್ತೆ ಸರ್, ಡೀಸೆಲ್ ಅಲ್ವಾ, ಸೊ ಜಾಕಿ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಕಾರ್ ತೊಗೊಂಡ್ರು ನೀವು. ಸರ್ ಇವಾಗ 5,25,000 ಹೇಳಿದ್ದೀರಾ, ಒಂದು ಡೇಟ್ ಫೈನಲ್ ಪ್ರೈಸ್ ಆದರೆ ಏನು ಹೇಳ್ತೀರಾ? ಸರ್ ಫೈನಲ್ ಟು ಫೈನಲ್ ಅಂದರೆ 495 ವಿತ್ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ನೋಡಿ. 495ಗೆ ವಿತ್ ಟ್ರಾನ್ಸ್ಫರ್ ಕೊಡ್ತಾರಂತೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ, ವಿತ್ ಮ್ಯಾಗ್ವೆಲ್ ಕೂಡ ಇದೆ. ಟೈರ್ ಕೂಡ ನಿಮಗೆ 60 to 70% ಇದೆ. 7 ಸೀಟರ್ ವೆಹಿಕಲ್ಲು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಲೈಕ್ ಮಾಡ್ತಾರೆ ಡಸ್ಟರ್ ವೆಹಿಕಲ್ ಡೀಸೆಲಲ್ಲಿ, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು. ಸರ್ ಇದರಲ್ಲಾದರೆ ಫೀಚರ್ ಏನು ಬರುತ್ತೆ? ಸರ್ ಫೀಚರ್ಸ್ ಅಂತ ಬಂದರೆ ನಿಮ್ಗೆ ಇದರಲ್ಲಿ ಡ್ಯೂಯರ್ ಹೇರ್ ಬ್ಯಾಗ್ ಬರುತ್ತೆ, ಮಾಮೂಲಿ ಕಂಪನಿಯಿಂದ ಬಂದಿರತಕ್ಕಂಥ ಸಿಸ್ಟಮ್ ಬರುತ್ತೆ. ನಿಮ್ಗೆ ಇದರಲ್ಲಿ ಕುಟ್ರಸ್ಗಳು, ಡೋರ್ ಪ್ಯಾಡ್ಸ್ಗಳೆಲ್ಲ ಸ್ವಲ್ಪ ಮಾಡಿಫೈ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಕಸ್ಟಮರು ಒಳ್ಳೆ ಡಿಸೈನ್ ಮ್ಯಾಟಿಕ್ಕಾಗೆ ಒಳ್ಳೆ ಫೈಬರ್ ಥರ ಇರೋದಂಥ ಪ್ಯಾಡ್ಗಳು ಹಾಕ್ಸಿದ್ದಾರೆ. ನೋಡ್ಬೋದು ನೀವು ಏನು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಇದರಲ್ಲಿ ಅಂತ ಬಂದರೆ ನೀವು ಬ್ಯಾಕಲ್ಲಿ ಬೇಕಾದ್ರೆ ಚೈಲ್ಡ್ ಸೀಟ್ಗಳು ಕೂಡ ಮಾಡ್ಕೋಬೋದು. ಚಿಕ್ಕ ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ನಾನು ಚೈಲ್ಡ್ ಸೀಟ್ ಬೇಕು ಅನ್ನೋರ್ಗಾದ್ರೆ ಹಿಂದೆಗಡೆ ಚೈಲ್ಡ್ ಸೀಟ್ ಕೂಡ ಮಾಡ್ಕೋಬೋದು. ನಿಮ್ಗೆ ಇದರಲ್ಲಿ ರೇರ್ ಎ ಸಿ ಕೂಡ ಬರುತ್ತೆ, ಟೆಂಪ್ರೇಚರ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ನಿಮ್ಗೆ ಇದರಲ್ಲಿ ರೇರ್ ವೈಪರ್ಸು, ಮಾಮೂಲಿ ನಿಮ್ಗೆ ಇದರಲ್ಲೆಲ್ಲ ಬೂಟ್ ಸ್ಪೇಸ್ ಎಲ್ಲ ಮಾಮೂಲಿ ಯೂಶಲಿ ಎಷ್ಟು ಬರುತ್ತೆ ಅಂತಂದರೆ 480 ಲೀಟರ್ ಕೆಪಾಸಿಟಿ ಬರುತ್ತೆ ನಿಮ್ಗೆ ಇದರಲ್ಲಿ. ಸರ್ ನೆಕ್ಸ್ಟ್ ಇದು ಸರ್ ಇದು ಸ್ಕೋಡಾ ಫ್ಯಾಬಿ ಅಂತ ಹೇಳ್ಬಿಟ್ಟು ಒಳ್ಳೆ ಅಫಿಷಿಯಲ್ಲು ಕ್ಲಾಸಿಕ್ ಆಗಿರುವಂಥ ಕಂಪನಿ ವೆಹಿಕಲ್ ಆಗಿರುತ್ತೆ. ಟಾಪ್ ಎಂಡ್ ಆಗಿರುತ್ತೆ ಗಾಡಿ ನಿಮಗಿದು. 11 ಮಾಡಲ್ಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ನಿಮಗೆ, ಅದರಲ್ಲೂ ಪೆಟ್ರೋಲು. ನೋಡಿ ಒಳ್ಳೊಳ್ಳೆ ಪ್ರೈಸಲ್ಲಿ ಒಳ್ಳೊಳ್ಳೆ ಕಾರ್ಗಳನ್ನ ನೋಡ್ಬೋದು, ಆದರೆ ಯಾವತ್ತು ಕ್ವಾಲಿಟಿ ಕೊಡೋಕ್ಕಾಗಲ್ಲ. ನಮ್ಮ ಕಾರ್ ದುನಿಯಾದಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಸ್ಗಳು ಯಾವತ್ತಿದ್ರೂ ನಮ್ಮದು ಕ್ವಾಲಿಟಿನೇ. ನಮಗೆ ಈ ಪ್ರೈಸಿಂಗ್ ಏನು ಅಂತಂದರೆ ಕಸ್ಟಮರ್ಸು ಕೇಳ್ತಾರೆ ಡೈರೆಕ್ಟಾಗೆ, ಸರ್ ಅಷ್ಟು ಮಾರ್ಜಿನ್ ಮಾಡಿಕೊಡಿ ಸರ್, ಇಷ್ಟು ಕೊಡಿ ಸರ್ ಅಂತ ಹೇಳ್ಬಿಟ್ಟು. ನಮ್ಮ ಹತ್ರ ಯಾವುದೇ ಥರ ಮಾರ್ಜಿನ್ಸು ಅಷ್ಟಾಗಿ ಇಡಲ್ಲ. ಬಟ್ ಏನು ಅಂತಂದರೆ ಫೈನಲ್ ಟು ಫೈನಲ್ ಕಸ್ಟಮರ್ಗೆ ಇಷ್ಟ ಆಗುವಂಥ ವೆಹಿಕಲ್ಸೇ ಒಳ್ಳೆ ಪ್ರೈಸೇನೆ. ಸ್ಕೋಡಾ ಅದು ರೇಟ್ ಬಂದ್ಬಿಟ್ಟು 290 ನೆಗೋಷಿಯಬಲ್ ಇದೆ. ಫೈನಲ್ ಟು ಫೈನಲ್ಲು 240ವರೆಗೂ ಮಾಡ್ಕೊಡ್ತೀನಿ ನೋಡಿ. ಸರ್ ಈ ಕಾರ್ದು ಸ್ಪೆಷಾಲಿಟಿ ಫೀಚರ್ ಏನು ಬರುತ್ತೆ ಸರ್ ಇದು? ಸರ್ ಇದರಲ್ಲಿ ಏನು ಅಂತಂದರೆ LED ಸಿಸ್ಟಮ್ ಬರುತ್ತೆ ಒಳಗಡೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ನಾನು ಮಾಡಿಸ್ಕೊಡ್ತೀನಿ ಅದನ್ನೇ ರೆಡಿ ಮಾಡಿಸ್ತಾ ಇದ್ದೀನಿ ಇವಾಗ. ನಿಮ್ಗೆ ಇದರಲ್ಲಿ ಮ್ಯಾಗ್ವೀಲ್ಸ್ ಎಲ್ಲ ಬರುತ್ತೆ, ಕಂಪನಿ ಕಡೆಯಿಂದ ಬಂದಿರೋಂಥಕ್ಕಂಥ ಮ್ಯಾಗ್ವೀಲ್ಸ್ ಬರುತ್ತೆ. ABS ಕೂಡ ಬರುತ್ತೆ. ಇದು ಫ್ರಂಟ್ ವೀಲ್ ಡ್ರೈವ್ ಆಗಿರುತ್ತೆ ನಿಮಗೆ. ಇದು ಪೆಟ್ರೋಲು, ಲೋನ್ ಕೂಡ ಆಗುತ್ತೆ ನೋಡಿ. ಟೈರ್ ಕಂಡೀಷನ್ ಅಂತ ಬಂದರೆ ನಿಮಗೆ ಮಾಮೂಲಿ 60 to 70% ಟೈರ್ಸ್ ಇದೆ. ಸರ್ ಏನು ಪ್ರೈಸ್ ಅಂತ ಹೇಳಿದ್ರಿ ಇದು? ಸರ್ ಫೈನಲ್ ಟು ಫೈನಲ್ಲು ಅಂತಲೇ ಇವಾಗ 290 ಹೇಳ್ತಾ ಇದ್ದೀನಿ. ಫೈನಲ್ ಟು ಫೈನಲ್ಲು 240ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಇದು ಸರ್ ಇದು ರೆನಾಲ್ಟ್ ಡಸ್ಟರು. ಆವಾಗಲೇ ಒಂದು ವೈಟ್ ಕಲರ್ ತೋರಿಸ್ದೆ, ಯೂನಿಕ್ ಆಗಿರೋಂಥ ಕಲರ್. ಇದು ಬಂದು ಮರೂನ್ ಕಲರು, ಸೆಕ್ಸಿ ಆಗಿದೆ ಗಾಡಿ ಮಾತ್ರ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, 2018 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನಿಮಗಿದು. ಸರ್ ಎಷ್ಟಾಗಿದೆ ಇದು ಗಾಡಿ? ಸರ್ ಇದು 41,000 ಜೆನ್ಯೂನ್ ಡ್ರೀವನ್ನು, ಶೋರೂಮ್ ಹಿಸ್ಟ್ರಿ ಕೂಡ ಕೊಡ್ತೀನಿ ನಾನು ಇದಕ್ಕೆ. ಇದರಲ್ಲಿ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ, ಕಂಪನಿದೇ ಅಲಾಯ್ ವೀಲ್ ಬರುತ್ತೆ. ಒಳಗಡೆ ನೀವು ಇಂಟೀರಿಯರು ಸಿಸ್ಟಮ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಮೇಂಟೈನ್ ಆಗಿದೆ, ಚೆನ್ನಾಗಿದೆ. ಲೆದರ್ ಎಲ್ಲ ಕಂಪನಿ ಕಡೆಯಿಂದ ಬಂದಿಲ್ಲ, ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರು. ಒಳಗಡೆ ಡಿಜಿಟಲ್ ಸಿಸ್ಟಮ್ ನೋಡ್ಬೋದು, ಬೂಟ್ ಸ್ಪೇಸ್ ನೋಡ್ಬೋದು, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ನೋಡ್ಬೋದು. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ನೀವು ತೋರಿಸ್ಕೊಡ್ತೀವಿ. ಲೆದರ್ ಸೀಟು, ಅಲ್ಟಿ ಮೇಂಟೆನೆನ್ಸ್ ಆಗಿದೆ ಗಾಡಿ ಕೂಡ. ಶೋರೂಮಲ್ಲಿ ಹೇಗಿತ್ತು ಗಾಡಿ ಅದೇ ರೀತಿ ತಂದು ನಿಲ್ಸಿರೋ ಆಗಿದೆ. ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಟೈರ್ ಕೂಡ 70 to 80% ಟೈರ್ ಕೂಡ ಇದೆ.
ಪ್ರೈಸ್ ಕೇಳೋಣ ಅವ್ರ ಹತ್ರನೇ. ಸರ್ ಇದು ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಫೈನಲ್ ಟು ಫೈನಲ್ ಅಂತ ಬಂದರೆ ಇದ್ರ ಫಸ್ಟ್ ಪ್ರೈಸಿಂಗ್ ಒಂದು 690 ಇದೆ. ಫೈನಲ್ ಟು ಫೈನಲ್ ಅಂದರೆ ಕಸ್ಟಮರ್ಗೆ ಇಷ್ಟ ಆಗೋ ಥರ 650ವರೆಗೂ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ನೋಡಿ. ಫೈನಲ್ ಕೂಡ ಹೇಳಿದ್ದಾರೆ. ಮತ್ತು ಇವ್ರ ಹತ್ರ ಇರೋ ಪ್ರತಿಯೊಂದು ವೆಹಿಕಲ್ ಕೂಡ ಜಿನಿಯನ್ ಆಗಿರುತ್ತೆ. ಗಾಡಿ ಕೂಡ ನೀವು ಬಂದು ಟೆಸ್ಟ್ ಡ್ರೈವ್ ನೋಡ್ಬೋದು. ನಿಮಗೆ ಗೊತ್ತಿರೋ ಮೆಕ್ಯಾನಿಕ್ಗಳು ಕರ್ಕೊಂಡು ಬಂದು ಬೇಕಾದ್ರೆ ಚೆಕ್ ಮಾಡಿಸ್ಬಿಟ್ಟು ತೊಗೊಂಡು ಕೂಡ ಹೋಗ್ಬೋದು. ಪ್ರತಿಯೊಂದು ವೆಹಿಕಲ್ಗೂ ಲೋನ್ ಕೂಡ ಇವ್ರ ಕಡೆಯಿಂದನೇ ಅವೈಲೇಬಲ್ ಇರುತ್ತೆ. ಒಂದು ಒಳ್ಳೆ ಉತ್ತಮ ಕಾರ್ ಕೊಡ್ತಾರೆ. ತೊಗೊಂಡೋಗಿ ಬಂದು ವಿಸಿಟ್ ಮಾಡಿ, ಕೂತು ಮಾತಾಡಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಒಂದು ಒಳ್ಳೆ ಉತ್ತಮ ಕಾರ್ ತೊಗೊಂಡೋಗಿ ಅಂತ ಹೇಳ್ತೀವಿ. ನೋಡಿದ್ರಲ್ಲ ಇವತ್ತು ಇವ್ರ ಶೋರೂಮಲ್ಲಿ ಯಾವ್ಯಾವ ಕಾರು ಯಾವ್ಯಾವ ಬೆಲೆಲಿತ್ತು ಅಂತ. ಪ್ರತಿಯೊಂದು ಕಾರು ಇವರಲ್ಲಿ ಉತ್ತಮವಾಗಿರುತ್ತೆ. ಒಂದು ಒಳ್ಳೆ ಜೆನ್ಯೂನ್ ವೆಹಿಕಲ್ ಇರುತ್ತೆ ಇವ್ರ ಹತ್ರ. ಆದಷ್ಟು ಜನ ಯಾರ್ಯಾರು ಒಂದು ಒಳ್ಳೆ ಗಾಡಿನ ತೊಗೋಬೇಕು, ನ್ಯೂ ಇಯರ್ಗೆ ನಿಲ್ಲಿಸ್ಕೋಬೇಕು ಮನೆ ಹತ್ರ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರಿ. ಇವರಲ್ಲಿ ತುಂಬ ಒಳ್ಳೆ ವೆಹಿಕಲ್ ಇದೆ ಅಂತಲೇ ಹೇಳ್ಬೋದು. ಇವ್ರ ಲೊಕೇಶನ್ ಬರೋಕ್ಕೆ ಅಡ್ರೆಸ್ಸು ಇವರೇ ತಿಳಿಸ್ತಾರೆ. ಸರ್ ನಮ್ಮ ವ್ಯೂವರ್ಸು ನಿಮ್ಮ ಶೋರೂಮ್ಗೆ ವಿಸಿಟ್ ಮಾಡೋಕ್ಕೆ ಲೊಕೇಶನ್ ಕೇಳ್ತಾ ಇರ್ತಾರೆ, ಸ್ವಲ್ಪ ಇನ್ಫಾರ್ಮ್ ಮಾಡಿ ಸರ್. ಸರ್ ನಮ್ಮದು ಲೊಕೇಶನ್ ಬಂದು ಅಂತಂದರೆ ನಾಗರಬಾವಿಗೆ ಬಂದ್ಬಿಟ್ಟು ಪಾಪಾರೆಡ್ಡಿ ಪಾಳ್ಯ BDA ಕಾಂಪ್ಲೆಕ್ಸ್ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟೇನೆ ಪಾಪಾರೆಡ್ಡಿ ಪಾಳ್ಯ ಸರ್ಕಲ್ ಬರುತ್ತೆ. ನೀವು ಸರ್ಕಲಿಂದ ಒಳಗಡೆ ಲೆಫ್ಟ್ ತೊಗೊಂಡು ಸ್ಟ್ರೈಟಾಗಿ ಬಂದರೆ ಒಂದು ಬಾಷ್ ಕಂಪನಿ ಶೋರೂಮ್ ಸರ್ವಿಸ್ ಸೆಂಟರ್ ಸಿಗುತ್ತೆ ನಿಮಗೆ. ಅಲ್ಲಿಂದ ಮುಂದೆಗಡೆ ಬಂದ್ಬಿಟ್ಟು ಒಂದು 100 ಮೀಟರ್ ಬಂದರೆ ನಿಮಗೆ ರೈಟ್ಗೊಂದು ರೋಡ್ ಸಿಗುತ್ತೆ. ಅಲ್ಲಿಂದನೇ ಸಿಗೋದೇ ನಮ್ಮ ಕಾರ್ ದುನಿಯಾ ಆಗಿರುತ್ತೆ. ಸರ್ ಇಷ್ಟೊತ್ತವರೆಗೂ ನಮಗೆ ಟೈಮ್ ಕೊಟ್ಟು ಒಂದು ಒಳ್ಳೆ ಟೈಮ್ ಕೊಟ್ಟಿದ್ದೀರಾ. ನಮ್ಮ ವ್ಯೂವರ್ಸ್ಗೆ ಬಂದವ್ರಿಗೆ ಒಂದು ಉತ್ತಮ ಒಳ್ಳೆ ಕಾರ್ ಕೊಡಿ. ಖಂಡಿತ ನಿಮಗೂ ಒಳ್ಳೇದಾಗಬೇಕು, ಅವ್ರು ತೊಗೊಂಡೋಗಿರೋರ್ಗೂ ಒಳ್ಳೇದಾಗಬೇಕು. ಅವರಿಂದ 10 ಜನ ನೋಡಿ ನಿಮ್ಮ ಶೋರೂಮ್ ವಿಸಿಟ್ ಮಾಡಲಿ. ತುಂಬ ಒಳ್ಳೇದಾಗಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಿಮಗೂ ಒಳ್ಳೇದಾಗಲಿ. ನಿಮ್ಮ